225 ಎಕರೆ ಸ್ಪೆಸಿಫಿಕ್ ಬೇಡ ಸೊಳ್ಳೆ ಅವರು ಎಲ್ಲ ರೆವಿನ್ಯೂ ಆಫೀಷಿಯಲ್ಸ್ಗೂ ಗೆಜೆಟ್ ಮಾಡಿದ್ದಾರೆ. ಗೆಜೆಟ್ ತೋರಿಸಿ ಇವ್ರದ್ದು ಏನೇನು ಪ್ರಾಪರ್ಟಿ ಇದೆ ಅದಕ್ಕೆಲ್ಲ ಅಸೆಸ್ ಮಾಡಿ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ. ಯಾವುದರ ಗೆಜೆಟ್ ಕೂಡ ಒಂದು ಕೇಸ್ ಆರ್ಡರ್ ಬರುತ್ತೆ, ಒಂದು ಕೇಸ್ ಬರುತ್ತೆ, ಹಿಂಗೆ ಅಂದರೆ ಸರ್ಕಾರದಿಂದ ಅದು ಆಲ್ಮೋಸ್ಟ್ ಇಲ್ಲಿ ಒಂದು ತಿಂಗಳಲ್ಲಿ ಏನಿಲ್ಲ ಅಂದರೂ ಒಂದು 4-5 ಇಲ್ಲ ಫಸ್ಟು ಬರುತ್ತೆ ಇರುತ್ತಲ್ಲ. ಐ ಕಾಂಟ್ ಸೇ ಆಲ್ ರಿಲೇಟೆಡ್ ಟು ಇದು, ನಾಟ್ ರಿಲೇಟೆಡ್ ಟು ಡಿಫ್ರೆಂಟ್ ಇಶ್ಯೂಸ್. ಎನಿ ಇಶ್ಯೂಸ್ ಕೆಲವರು ಇಲ್ಲಿಗೆಲ್ಲ ಗೊತ್ತಿರ್ಬೋದು, ಕೆಲವು ಸರ್ಕಾರನೇ ಇರ್ಬೋದು. ಬಟ್ ಸರ್ಕಾರ ಯಾವ ಕಾರಣಕ್ಕೆ ಗೊತ್ತಿಲ್ಲ, ನಮ್ಮನ್ನ ಸರ್ಕಾರ ಟ್ರೀಟ್ಸ್ ದ ಫ್ಯಾಮಿಲಿ, ನಾಟ್ ಮೀ. I am also part of the family. Treats the family supposed to be. I have come to this conclusion. For some reason, Sarkara treats this family as their enemy. I don't know why. ನನಗೆ ಕತೆ ಮಾಡಿಕೊಡ್ಲಿಲ್ಲ. ಅದು ಬಟ್ಟೆ ಬಡಿಸ್ಕೊಂಡು ಅಲ್ಲಿ ಇರೋದಿಲ್ಲ ಮಾಡಿಕೊಟ್ಟಿರಲಿಲ್ಲ. ಮೇಡಮ್ ಘೋಷಣೆ ಮಾಡ್ಕೊಂಡು ಆಸ್ತಿ ಮಾಡ್ಕೊಂಡು ಯಾವ ಇಸ್ವಿಯಲ್ಲಿ ಮೇಡಮ್ ಅದೇ 1972 73 ಅದು ಲಿಸ್ಟ್ ಮಾಡ್ಕೊಂಡಿದ್ವಿ ಮೇಡಮ್. ಅದಾದ ಮೇಲೆ ನಾವು ಮತ್ತೆ ಆರ್ಡರ್ ಅಂತ ಮುಖ್ಯ ಕಾರ್ಯದರ್ಶಿಗಳಿಂದ 1972 ಸೆಂಟ್ರಲ್ ಗವರ್ಮೆಂಟ್ ಚೀಫ್ ಸೆಕ್ರೆಟರಿ ಓದ್ತೀನಿ ಕೇಳಿ. ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಇದು 28 October 1972 to the chief secretaries, to ಎಲ್ಲ ಸ್ಟೇಟ್ ಚೀಫ್ ಸೆಕ್ರೆಟರೀಸ್ ಇದು. Impact of the constitution 26th amendment. ಅದೇ ಬೇಕು 1972 ಅದು ಬೇಕಿದೆ. ಬಸ್ ಅಬಾಲಿಷ್ ಆದಾಗ ಕೆಲವು ಕ್ವೆಶ್ಚನ್ಸ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅದು ವೆದರ್ ಪ್ರಾಪರ್ಟೀಸ್ಗೆ ಅಪ್ಲೈ ಆಗಲ್ಲ ಅಂತ ದೇ ಹ್ಯಾವ್ ಕ್ಲಾರಿಫೈಡ್ ವೆರಿ ಕ್ಲಿಯರ್ಲಿ ಅಂಡರ್ ದ ಮರ್ಜರ್ ಅಗ್ರಿಮೆಂಟ್. ಇದನ್ನು ಮೇಡಮ್ ನಿಮ್ಗಷ್ಟೇ ಅಲ್ಲ, ಇಡೀ ದೇಶದ ಎಲ್ಲ ರಾಜಮನೆತನಗಳಿಗೂ ಎಲ್ಲ ರಾಜಮನೆತನಗಳಿಗೂ ಅಪ್ಲೈ ಆಗುವಂಥದ್ದು, ಇಡೀ ದೇಶದಲ್ಲಿರುವಂಥದ್ದು. ಇಡೀ ಭಾರತದಲ್ಲಿರೋ ರೂಲ್ ಯಾವ್ಯಾವುದು 50ನೇ ಇಸ್ವಿನಲ್ಲಿ ಇಂಡಿಪೆಂಡೆನ್ಸ್ ಆದಾಗ ಗವರ್ಮೆಂಟ್ ಲೀನ್ ಆಯಿತು, ಎಲ್ಲರಿಗೂ ಅಪ್ಲಿಕಬಲ್. ನಮಗೆ ಮಾತ್ರ ಅಂತಲ್ಲ, ಅದು ಚೀಫ್ ಸೆಕ್ರೆಟರಿ ಯಾರ್ಯಾರು ಇದ್ದಾರೆ ಎಲ್ಲರಿಗೂ. ಮತ್ತೆ ಪ್ರಿವಿಲೇಜಸ್ ಅಬಾಲಿಷ್ ಆಗಲ್ಲ, ಅದು ಅಬಾಲಿಷ್ ಆಗೋದು ಎಲ್ಲರಿಗೂ, ಮೈಸೂರಿಗೆ ಮಾತ್ರ ಅಲ್ಲ, ಬೆಂಗಳೂರು ಬೇರೆ ದೇಶ ಬೇರೆ ಎಲ್ಲರಿಗೂ ಯೂನಿಫಾರ್ಮ್ ಆಗಿ ಆಯ್ತದೆ. ಹಾಗೆ ಗೌರವದೆಲ್ಲ ಬೇರೆ ಬೇರೆ ಅಮೌಂಟ್ ಬೇರೆ ಬೇರೆ ಇತ್ತು, ಅದರ ಲಾ ಒಂದೇ ಆಯ್ತು ಎಲ್ಲರಿಗೆ. ಬಟ್ ಯಾರ್ದು ಅವ್ರಗಳ ಅರಮನೆ ಯಾರ್ದಾಗಲಿ ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಆಗಿದ್ರೆ ತಗೊಂಡಿರೋ ಇದು ಈ ಥರ ರಿಜಿಸ್ಟ್ರೇಷನ್ ಮಾಡಿ ತಗೊಂಡಿರೋ ರೀತಿ ಎಲ್ಲೂ ಇಲ್ಲ. ಜೊತೆಗೆ ನನಗೆ ಗೊತ್ತಿರೋ ಹಾಗೆ ರಾಜಸ್ಥಾನದಲ್ಲಿ ಯಾವುದೋ ಅವ್ರದ್ದು ಒಂದು ಕೋರ್ಟ್ ಇದ್ದದನ್ನು ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಅಂತ ಕೋರ್ಟ್ ಡಿಸಿಷನ್ ಬಂದಮೇಲೆ ಕೋರ್ಟ್ ಕೂಡ ಖಾಲಿ ಮಾಡಿ ಕೊಟ್ಟಿದೆ, ಜಾಗ ಮಾಡಿ ಅವ್ರು ಬೇರೆ ಇತ್ತು. ಅದನ್ನ ಅವರು ಈಗ ವೆಕೇಟ್ ಮಾಡಿ ಅವ್ರು ಬೇರೆ ಕಡೆ ಎಲ್ಲ ಬಿಲ್ಡಿಂಗ್ ಹೋಗ್ತಿದ್ದಾರೆ. ಇದು ನಮ್ಮ ಮೈಸೂರು ಬೆಂಗಳೂರು ಈ ಅರಮನೆ
ಮಾಡಿಸ್ಕೋಬೇಕು ಅನ್ನೋ ಆ್ಯಕ್ಟ್ ತಂದಿರೋದು ಅದು ನಮ್ಮನ್ನು ಮಾತ್ರ ಇದು ದಿಸ್ ಇಸ್ ನಾಟ್ ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. 26th ಅಮೆಂಡ್ಮೆಂಟ್ ಮಾಡಿದ್ರೆ ಎಲ್ಲ ರಾಜ್ಯಕ್ಕೂ ಅನ್ವಯಿಸ್ತದೆ. ಇದು ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಮಾಡಿರೋದು, ಬಾಕಿ ಯಾವ ರಾಜ್ಯದಲ್ಲೂ ಈ ಥರದ್ದು ಅವರಲ್ಲೇ ಮೂಢ ಮಾಡಿ ಚರ್ಚೆ ಆಗ್ತಾ ಇದೆ. ಅಲ್ಲಿ ಸುಂದರಮ್ಮ ಅನ್ನೋ ಪ್ರಕರಣದ ವಿಚಾರವಾಗಿ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಸರ್ವೆ ನಂಬರ್ ಕೊಟ್ಟರೆ ಸಿದ್ಧಾರ್ಥ ಲೇಔಟ್ನ ಗೊತ್ತಿದ್ದ ಸಿದ್ಧಾರ್ಥ ಲೇಔಟ್ ಮಾಡ್ತಾರೆ ಕೂಡ. ಸರ್ಕಾರ ನಮಗೂ ಹೇಳ್ಬೋದಲ್ಲ, ಜಾಯಿಂಟ್ ಲ್ಯಾಂಡಲ್ಲಿ 25 ಎಕರೆ ನಿಮ್ಗೆ ಹೇಳ್ದೆ ನಾವು ಹೊಸ ಮಾಡ್ಕೊಂಡು ಹೋಗ್ಬೋದು, ಇದು ಮನೆ ಕಟ್ಬಿಟ್ಟು ಎಲ್ರಿಗೂ ಅನ್ಯಾಯ ಮಾಡಿದ್ದೀವಿ. ಈಗ ಅವ್ರಿಗೆ ಓನರ್ಶಿಪ್ ಕೊಟ್ಟಿದ್ದಾರೆ ಇಲ್ವೋ ಗೊತ್ತಿಲ್ಲ, ಆ ಥರ ಮಾಡಿದ್ದಾರೆ. ನಮಗೆ ಅದಕ್ಕೆ ಕಾನೂನು ಹೋರಾಟ ಮುಂದುವರಿಸ್ತೀರಾಗ್ತದೆ. ಅದು ನಡೀತಾ ಸ್ಟಾಪ್ ಮಾಡ್ತಾರೆ. highly arbitrary, unreasonable, violative of fundamental rights not to ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಇದೆ. ಗೊತ್ತಿರುತ್ತೆ. ಈ ಪ್ರಾಧಿಕಾರ ರಚನೆ ಮಾಡಿದ್ದಾರೆ. ಅವರು ಪ್ರಾಧಿಕಾರದಲ್ಲಿ ಸೆಂಟ್ರ್ ಮಾಡಬೇಕು ಅಂತ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ವಿಚಾರವನ್ನು ಬದಿಗೊತ್ತಿ ರಾಜ್ಯ ಸರ್ಕಾರ ಗೊತ್ತಿಲ್ಲ ಇಲ್ಲ. ಹೈಕೋರ್ಟಲ್ಲಿ ಅಂದರೆ ಕೇಂದ್ರ ಸರ್ಕಾರ ಆದೇಶ ಮತ್ತು ಹೈಕೋರ್ಟ್ ಇವೆಲ್ಲವೂ ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ ಇರೋದ್ರಿಂದ ಅದನ್ನ ಅವ್ರಿಗೆ ಗೊತ್ತಿದೆ, ಅದು ಮಾಡಿದ್ದಾರೆ. ಮೇಡಮ್ ಅಲ್ಲ, ಈಗ ಸರ್ಕಾರಗಳು ಚೇಂಜ್ ಆಗ್ತದೆ ಈ ಸರ್ಕಾರ ಬಂದಾಗ ಈ ರೀತಿ ಆಗ್ತಿದೆ ಅಂತ. ಈ ಸರ್ಕಾರ ಅಂತಲ್ಲ, ನಮಗೆ ಎಲ್ಲ ಸರ್ಕಾರದ ಈಗ ಟೆಂಪಲ್ ಮ್ಯಾಟರಲ್ಲಿ ಇರುತ್ತೆ, ಬೇರೆ ಮ್ಯಾಟರ್ ಈಗ ಮೇಡಮ್ ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಟಾರ್ಗೆಟ್ ಆಗುತ್ತಾ ರಾಜಮಾರ್ಗ? ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಅವರು ಇವಾಗಿರೋ ಸರ್ಕಾರ ಒಂದೇ ಮಾಡಲ್ಲ, ಹಿಂದಿನ ಸರ್ಕಾರ ಕಂಟಿನ್ಯೂ ಆಗೇ ಇದೆ. ಇದರಿಂದ ನೀವು ಒಂದು ಸರ್ಕಾರ ಅಂತ ಬೇಕಾದ್ರೆ ಹೇಳಿ, ಎಲ್ಲ ಸರ್ಕಾರ ಅಂತ ನಾನು ಹೇಳಿದ ಎಲ್ಲ ಸರ್ಕಾರ ಇನ್ಕ್ಲೂಡಿಂಗ್ ದಿಸ್ ಸರ್ಕಾರ, ಎಲ್ಲ ಸರ್ಕಾರನೂ ನಮ್ಮ ತೊಂದರೆ ಕೊಟ್ಟೇ ಇದೆ. ಇವತ್ತೇನು ತೊಂದರೆ ಹೊಸದಲ್ಲ. ಇದು ನಾನು ಹೇಳಿದ್ನೆಲ್ಲ ಮೊದಲನೇ ಚೀಫ್ ಮಿನಿಸ್ಟರಿಂದ ಇವತ್ತಿನ ಚೀಫ್ ಮಿನಿಸ್ಟರ್ ತನಕ ಒಂದಲ್ಲ ಒಂದು ರೀತಿ ತೊಂದರೆಗಳಾಗಿರೋದಕ್ಕೆ ನಿದರ್ಶನಗಳಿದೆ. ಅದಕ್ಕೆ ಇವತ್ತು ಹೋಗೋ ಅವಶ್ಯಕತೆ ಇಲ್ಲ. ಇವತ್ತು ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು. ಇದು ಅವ್ರು ನನಗೆ ಫೋನ್ ಮೇಲೆ ಹೇಳಿದ್ರೆ ನಾವು ಕರೆಕ್ಟಾಗಿ ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಕ್ಲಾರಿಫಿಕೇಶನ್ ತಂದಿದ್ದಾರೆ. ಇದು ನಮ್ಮ ಸ್ಟ್ಯಾಂಡ್. ಇವತ್ತಿನ ದಿನ ಆ್ಯಸ್ ಆಫ್ ನಾವು ನಮಗೆ ಕೋರ್ಟಿಂದ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅಂದರೆ ಆ್ಯಕ್ಟ್ ಇಸ್ ನಾಟ್ ರಿಕಗ್ನೈಸ್ಡ್ ಆ್ಯಸ್ ಆಫ್ ನಾವು. ಅದು ಮುಂದಕ್ಕೆ ಏನಾಗುತ್ತೆ, ಅದು ಮುಂದೆ ಅವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಮಾಡ್ತಾರೆ. ಅದಕ್ಕೆ ನಾವು ನಡ್ಕೊಂಡು ಹೋಗ್ತೀವಿ, ಕೇಸ್ ಮುಂದುವರ್ಕೊಂಡು ಹೋಗಬೇಕು. ಬಟ್ ಇವತ್ತಿನ ದಿನ ಆ್ಯಕ್ಟು ಇಲ್ಲ, ತಡೆಯಾಜ್ಞೆ ಇರೋದ್ರಿಂದ ಆ್ಯಕ್ಟ್ ಇಸ್ ನಾಟ್ ಗಿವನ್ ಎಫೆಕ್ಟ್. ಮೇಡಮ್ ಈಗ ಸರ್ಕಾರ ಕೋರ್ಟ್ ನ್ಯಾಯಾಲಯದಿಂದ ಹೊರಗೆ ರಾಜಿ ಸಂಧಾನಕ್ಕೆ ಏನಾದರೂ ಬಂದರೆ, ಮಾತುಕತೆಗೆ ಏನಾದರೂ ಬಂದರೆ ನೀವು ಸಿದ್ಧರಿದ್ದೀರ ಈ ವಿಚಾರದಲ್ಲಿ? ಯಾವ ರೀತಿ ಮಾತುಕತೆ? ಇಲ್ಲ, ಯಾಕೆಂತಂದರೆ ಈಗ ಪ್ಯಾಲೇಸು ಆಗ್ಬೋದು, ಯಾವುದ್ಯಾವುದನ್ನೆಲ್ಲ ಬಿಟ್ಕೊಡ್ಬೋದು ಅಥವಾ ಕೊಡಿ ಅಂತ ಏನಾದರೂ ಅಲ್ಲ ಬಂದರೆ ರೆಡಿ ಇದ್ದೀರಾ ಅಂತ? ಗೊತ್ತಿಲ್ಲ ಯಾವ ರೀತಿ ಬರ್ತಾರೆ. ಇಲ್ಲ, ನಿಮ್ಮ ಸ್ಟ್ಯಾಂಡ್ ನ್ಯಾಯಾಲಯದ ಹೊರತಾಗಿ, ಯಾಕೆಂತಂದ್ರೆ ಸ್ಪೆಕ್ಯುಲೇಟಿವ್ ಆಗುತ್ತೆ. ಬಂದಾಗ ಮೇಡಮ್ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ನಿಮ್ಮ ಮತ್ತೆ ಸರ್ಕಾರದ ಈ ಕಿಕ್ಕಾಡ್ತದೆ ಚಾಮುಂಡಿ ಬೆಟ್ಟದಲ್ಲಿ ಮೂಲ ನಿವಾಸಿಗಳಿಗೆ ಯಾವುದೇ ಹಕ್ಕುಪತ್ರ ಕೊಡ್ತಾ ಇಲ್ಲ, ಮೂಲ ಸೌಲಭ್ಯನೂ ಆಗ್ತಾ ಇಲ್ಲ. ಅವ್ರ ಸಮಸ್ಯೆ ಇತ್ಯರ್ಥಕ್ಕೆ ಈ ಪ್ರಾಧಿಕಾರ ಒಂದು ಮುಲಾಮ್ ಅಂತ ಇತ್ತು. ಬಟ್ ಈಗ ಪ್ರಾಧಿಕಾರ ಕ್ಯಾನ್ಸಲ್ ಆಗೋದ್ರಿಂದ ಅವ್ರಿಗೆ ಇನ್ನಷ್ಟು ಬಿಗಡಾಯಿಸಲ್ವ ಸಮಸ್ಯೆ ಅಂತ. ಯಾಕೆಂದ್ರೆ ಅವ್ರಿಗೆ ಮತ್ತೆ ಅದೇ ಸಮಸ್ಯೆಗಳು ಕಂಟಿನ್ಯೂಷನ್ ಆಗುತ್ತವೆ. ಖಾತೆ ಕಂದಾಯ ಮತ್ತೊಂದು ಮಗದೊಂದು ವಗರ ಆಗಲ್ಲ. ಯಾರಾಗಿಲ್ಲ
ಮತ್ತೆ ಅವ್ರಿಗೇನು ಅಲ್ಲಿರೋ ಮೂಲ ನಿವಾಸಿಗಳಿಗೆ ಯಾವ ಥರ ತೊಂದರೆನೂ ಇಲ್ವಲ್ಲ. ಅಲ್ಲ ಯಾಕಂದ್ರೆ ನಿಮ್ಮಲ್ಲಿ ಬರ್ತಲ್ಲ ಮೇಡಮ್, ಅದು ಇಟ್ಸ್ ಅ ಪ್ರೈವೇಟ್ ಪ್ರಾಪರ್ಟಿ, ಪ್ಲೇಸ್ ವೇರ್ 700 houses are there. ಅದೆಲ್ಲ ಗೊತ್ತಿಲ್ಲ. ಟುಡೇ ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ಕ್ಲಾರಿಫೈ ಆನ್ ದಟ್. ಗೊತ್ತಿದ್ದಿಲ್ಲ ಅಧಿಕಾರದ ಬಗ್ಗೆ ಮಾತ್ರ ಕ್ಲಾರಿಫೈ ಮಾಡೋದು. ಅದು ದಟ್ಸ್ ಅನ್ ಅದರ್ ಮ್ಯಾಟರ್. ದೇವಸ್ಥಾನದಲ್ಲಿ ಏನೇನಿದೆ ಅಂತ ಇದೆ, ದಟ್ಸ್ ಅನ್ ಅದರ್ ಮ್ಯಾಟರ್. ನಮಗೆ ಅಲ್ಲಿರೋ ಸಿಟಿ ಗ್ರಾಮ ಉಳ್ಕೊಂಡ್ರೆ ಪರವಾಗಿಲ್ಲ. ಗ್ರಾಮದ ಸಿಟಿ ಮಾಡ್ಬೋದು. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ಬರುತ್ತೆ. ಪರ್ಸ್ಯೂ ಮಾಡ್ತೀರಾ? 24 years ಇಂದ ಇದೆ. ನಾಡ ಹಬ್ಬ ದಸರಾ ಬರ್ತಿದೆ ಮೇಡಮ್. ಅಲ್ಲ, ಈಗ ಅಪೀಲ್ ಹಾಕಿರೋದು 2001 ಅಲ್ಲ, ಇದರಿಂದ ಹೇಳ್ತಾರೆ ಅಪೀಲ್ನ ಪರ್ಸ್ಯೂ ಮಾಡ್ತೀರಾ ಅಂತ. ಅದೇನು ಸ್ಟೇಟಸ್ ಅಂತ ಏನಕ್ಕೆ ವಾಟ್ ಬೇರೆ ಕೇಸಿಂದ ಜಡ್ಜ್ಮೆಂಟ್ ಬರಬೇಕು. ಅದು ಬರೋದಕ್ಕೆ ಇದನ್ನೆಲ್ಲ ಐ ವಿಲ್ ಗಿವ್ ಯು ದ ನೋಟ್. ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆ ಥರದ ಮೇಡಮ್, ಈಗ ಪ್ರಾಧಿಕಾರದ ಬಗ್ಗೆ ನಿಮಗೆ ವಿರೋಧ ಇದೆಯೋ, ಪ್ರಾಧಿಕಾರದ ಹೆಸರು ಹೇಳ್ಕೊಂಡು ನಿಮ್ಮ ಏನು ಆಸ್ತಿ ಇದೆಯಲ್ಲ ಅದನ್ನ ಅವರು ಓನ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ನಿರ್ವಹಣೆಗೋಸ್ಕರ ಪ್ರಾಧಿಕಾರ ಬಂದ್ರೆ ನಿಮ್ಗೆ ಒಪ್ಪಿಗೆ ಇದೆಯಾ? ನಿರ್ವಹಣೆಗಷ್ಟೇ ಅಲ್ಲ, ಪ್ರಾಧಿಕಾರ ನಿರ್ವಹಣೆ ಅಂತ ಇಲ್ಲ, ಓನ್ ಮಾಡೋಕ್ಕೆ ಅಲ್ಲ, ನಿರ್ವಹಣೆಗೋಸ್ಕರ ನಾವು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಜವಾಬ್ದಾರಿ ಏನ್ ಮಾಡಿದಾರೆ ಅದಕ್ಕೆ ಜವಾಬ್ದಾರಿ. ಮೇಡಮ್, ವಾಟ್ ಈಗ ಚಾಮುಂಡಿ ಮೇಡಮ್ ಕಾಪಿ ಕೊಟ್ಟಿಲ್ಲ ಎಕ್ಸಾಕ್ಟ್ ಆಗಿ ಮೇಡಮ್ ಚಾಮುಂಡಿ ಮೇಡಮ್ ಚಾಮುಂಡಿ ಎಕ್ಸಾಕ್ಟ್ ಆಗಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರಕ್ಕೆ ನೀವು ವಿರೋಧ ಇದೆ. ಹೌದು, ಮೇಡಮ್ ಈಗ ಚಾಮುಂಡಿ ಪ್ರಾಧಿಕಾರ ರಚನೆ ಆಗಿದೆಯಲ್ಲ, ಅದ್ರ ವಿರುದ್ಧ ಪ್ರಾಧಿಕಾರ ರಚನೆ ಆಗಿಲ್ಲ, ಅದ್ರ ವಿರುದ್ಧ ತಾವು ಕೋರ್ಟ್ ಹೋಗಿದ್ರ ತಮ್ಮ ಸ್ಟ್ಯಾಂಡ್ ಪ್ರಾಧಿಕಾರ ಮಾಡಿರೋ ಸರಿ ಇಲ್ಲ ಅಂತ ಪ್ರಶ್ನೆ ಮಾಡಿ ಕೋರ್ಟ್ ಅದಕ್ಕೆ ತಡೆಯಾಗಿ ಬಂದಿದೆ. ಅವರು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗಲ್ಲಿ ಗೌರ್ಮೆಂಟ್ನವ್ರು ಅಬ್ಜೆಕ್ಷನ್ ಏನು ಫೈಲ್ ಮಾಡ್ತಾರೆ ಅದನ್ನು ಮುಂದಕ್ಕೆ ಹೋಗ್ತಾರೆ. ಇವತ್ತಿನ ದಿನ ಆಸ್ ಆಫ್ ನಾವು ಅವ್ರು ಏನು ಪ್ರಾಧಿಕಾರ ಮಾಡಿದ್ದಾರೆ ಅದು ಎಫೆಕ್ಟಿವ್ ಇಲ್ಲ. ದ ಆರ್ಡರ್ ಸೇಸ್ ಮೇಡಮ್, ಸರ್ಕಾರಕ್ಕೆ ಯಾರು ಹೇಳಕ್ ಇಷ್ಟಪಡ್ತಾರೆ ಮೇಡಮ್ ಈ ಸಂದರ್ಭಕ್ಕೆ? ಯಾವುದು ಮೂರ್ಛಿತ ಇಲ್ಲ ಅಂತ ನೀವು ಹೇಳ್ತಿದ್ರಿ, ಸರಿ ಇಲ್ಲ ಅಂತ ಹೇಳ್ತಿದ್ರಿ. ಅಂತ ಅವ್ರು ಮಾಡಿರೋ ಸರಿ ಇಲ್ಲ. ಅದೇ ಸರ್ಕಾರ ಈ ರೀತಿ ಪದೇ ಪದೇ ಏನ್ ಟಾರ್ಗೆಟ್ ಮಾಡ್ತಿದೆಯಾ ಹೇಗೆ? ಅದು ಅವ್ರಿಗೆ ಅವ್ರು ಹೇಳ್ಬೇಕಾಗುತ್ತೆ, ನಾವೇ ಹೇಳ್ಬೇಕು. ಆಮೇಲೆ ಕೂತ್ಕೊಂಡು ಇಲ್ಲಿ ಬಂದಿರೋದಕ್ಕೆ ಅಲ್ಲಿ ಈ ಕಡೆ ಬಂದು ಡಿಸಿಷನ್ ಡ್ಯೂರಿಂಗ್ ಪೆಂಡಿಂಗ್ ಇರೋ ಸಂದರ್ಭದಲ್ಲಿ ರೆಸ್ಪಾಂಡೆಂಟ್ ಗವರ್ಮೆಂಟ್ ಅದರ ಕಡೆ ಗವರ್ಮೆಂಟ್ ರೆಸ್ಪಾಂಡೆಂಟ್ ವೈಲ್ ಸೊ ರೆಸ್ಪಾಂಡೆಂಟ್ ಗವರ್ಮೆಂಟ್ ಹ್ಯಾಸ್ enacted ಚಾಮುಂಡೇಶ್ವರಿ ಕ್ಷೇತ್ರ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ 2024 to take over the ownership, control and management of the above temples under the government Chamundeshwari Kshetra. By way of the present petition, that is petitioner, who is the legal heir of Srikandaratha Kshetra, is constrained to challenge the constitutional validity of the act, which suffers from vice of colorable legislation and is purportedly enacted in the exercise of powers under entry or any power. The respondent government, it is submitted, lacks the legislative competence for enacting the same, and by doing so has transgressed its constitutional power patently, manifestly and directly. Act is constitutionally invalid and liable to be struck down as being
complete management of movable and immovable properties, including jewellery, the liabilities of temple, shall vest with the state government from the date of commencement of this act and shall be transferred to the authority thereafter. Furthermore, without prejudice, ಇದು ನಾವು ಹೇಳಿರೋದು for a short, ನಾವೇನು ಹೇಳಿದ್ವಿ, if there is any mismanagement, that mismanagement can be set right and remedy from Takshana, it should be handed back. The Act seeks to convert the subject temples into tourist centers, thereby ignoring the religious sentiments of the petitioner and the devotees. The government cannot be permitted to commercially exploit the temple and the cost of its dignity and religious sanctity. Curiously enough, in the present case, it does not seek to remedy any ill or animus ex officio moreover, the ದಸರಾಗೆ ಸಿದ್ಧತೆಗಳೇನಿಲ್ಲ. ನಮ್ದೆಲ್ಲ ಖಂಡಿತ ದಸರಾ ಇನ್ನೂ ಅಕ್ಟೋಬರ್ ಇವತ್ತಿನ ದಿನ ಇದು ಆದರೆ ಒಂದು ನಾನು ಏನು ಹೇಳ್ತೀನಿ ಅಂತಂದರೆ ಎಲ್ಲರಿಗೂ ಗೊತ್ತಿದೆ ನಮಗೆ ಐ ಆಮ್ ನೋ ಥ್ರೆಟ್ ಟು ಎನಿಬಡಿ. ನಾನು ಇಂಡಿವಿಜುವಲ್ ಆಗಿ ಪೊಲಿಟಿಕಲ್ ಆಗಿ ಐ ಆಮ್ ನೋ ಥ್ರೆಟ್ ಟು ಎನಿ ಗೌರ್ಮೆಂಟ್ ಆರ್ ಎನಿ ಇಂಡಿವಿಜುವಲ್. ಅದರಿಂದ ಇದು ನೀವು ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಕೊಂಡಿರೋ ಏನಂತಿದ್ರೆ ನಾನು ಅದನ್ನ ಏನೂ ಹೇಳೋಕ್ಕಾಗಲ್ಲ. ನನಗೆ ಪೊಲಿಟಿಕಲ್ ಇಂಟ್ರೆಸ್ಟ್ ಇಲ್ಲ, ಇಂಡಿವಿಜುವಲ್ ಆಗಿ ನಾನು ಯಾರಿಗೂ ಕಾಂಟ್ರವರ್ಸಿ ಇಲ್ಲ, ಏನಿಲ್ಲ. ಸೊ ವೆನ್ ದಟ್ ಬೀಯಿಂಗ್ ದ ಕೇಸ್, ನಮಗೆ ತೊಂದರೆ ಅಂದರೆ ನಾವು ತೊಂದರೆ ಹಿಂಗೆ ಏನೋ ಒಂದು ಹೆಸರು ನಿಮ್ಮ ಕಡೆ ನಾವು ಡಿಪೆಂಡ್ ಮಾಡ್ಕೊಂಡು ನಮ್ಮ ಇದು ನಾವು ಡಿಪೆಂಡ್ ಮಾಡ್ತೀವಿ ಅಷ್ಟೇ. ನಾವು ಒಂದು ಅನ್ಯಾಯ ಆದರೆ ನಿಮಗೆ ಅದು ನೀವು ಅನ್ಯಾಯ ನೀವು ಹೆಂಗೆ ಡಿಪೆಂಡ್ ಮಾಡಬೇಕು ಮಾಡಬೇಕು. ಇವತ್ತೊಂದು ನನ್ನ ಪರಿಸ್ಥಿತಿ ಅದು, ನನಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ, ನಾವು ಅದನ್ನು ಡಿಪೆಂಡ್ ಮಾಡ್ತೀವಿ. ಮೈಸೂರಲ್ಲಿ ಇನ್ನೂ ಎಷ್ಟು ನಿಮ್ಮ ನಮ್ಮ ಈಗ ನಿಮಗೆ ಗೊತ್ತಿ ನಮ್ಮದು ಕೇಸ್ ಆಯಿತು, 7 ನಂಬರ್ 4 ಕೇಸ್ ನಮ್ಮಲ್ಲಿ ಆಯಿತು. ನಮ್ಮಲ್ಲಿ ಕೇಸ್ ಆದರೂ ಕೂಡ ಅದನ್ನು ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ ನಾನು ಒಂದೇ ಒಂದು ಹೇಳ್ತೀನಿ, ಎಲ್ಲೋ ಕೆಲವರು ನನಗೆ ಯಾರೋ ಹೇಳಿದ್ರು, ಈಗ ಇದು ನಮ್ಮ ಲಾ ಹೇಗಿದೆ ಅಂದರೆ ಲ್ಯಾಂಡ್ ಟು ಲ್ಯಾಂಡ್ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಲ್ಯಾಂಡ್ ಕೊಡಬೇಕು, ಇಲ್ಲ ಕಾಂಪನ್ಸೇಷನ್ ಕೊಡಬೇಕು. ಸೇಮ್ ಥಿಂಗ್ ಈಗ ನಿಮ್ಗೆ ಅದು ಅಪ್ಲೈ ಆದರೆ, ಅದು ರಾಜಕೀಯ ವ್ಯಕ್ತಿಗೆ ಅದು ಅಪ್ಲೈ ಆದರೆ, ಇಲ್ಲ ನಿಮಗೆ ಅಪ್ಲೈ ಆದರೆ ಅದೇ ಲಾ ನನಗೂ ಅಪ್ಲಿಕೇಬಲ್. ನಿಮಗೆ ಬೇರೆ ಎಲ್ಲ ನನಗೆ ಬೇರೆ ಲಾ ಇಲ್ಲ. ನಿಮಗೆ ಅದು ಕಾಂಪನ್ಸೇಷನ್ ಕೊಡಬೇಕು ಅಂದರೆ ಅದು 1 ಗುಂಟೆ ಆಗಲಿ, 3 ಎಕರೆ ಆಗಲಿ, 200 ಎಕರೆ ಆಗಲಿ, ಅದಕ್ಕೆ ಏನು ಕಾಂಪನ್ಸೇಷನ್ ಬರಬೇಕು ಲಾ ಪ್ರಕಾರ. ಅದು ಸೇಮ್ ಲಾ ಇಸ್ ಅಪ್ಲಿಕೇಬಲ್ ಟು ಎವ್ರಿ ಒನ್ ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ. ನನಗೂ ಅದೇ ಲಾ ಅಪ್ಲಿಕೇಬಲ್. ಲಾಸ್ ಆಗಿದೆ ಮೇಡಮ್, ಪ್ರಾಪರ್ಟಿ ಎಷ್ಟು ಲಾಸ್ ಆಗಿದೆ? ಪ್ರಾಪರ್ಟಿ ಆ ಥರದ್ದು ತುಂಬಾ ಲಾಸ್ ಸ್ಥಳ ಇದೆ. ನೀವೇನೋ ಪ್ರಾಪರ್ಟಿ ಲಾಸ್ application ಆಗಿದೆ. ಇಟ್ ಇಸ್ ಲಾಸ್ ದೆನ್ ಅಪ್ಲಿಕೇಬಲ್. ಮೇಡಮ್ ಎಷ್ಟು ಆಸ್ತಿ ಕೇಸ್ನ ಇವಾಗ ಕೇಸ್ ನೀವು ಬಿಟ್ಟ ಮೇಲೆ ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡೋದು ಯಾರು ಮಾಡಬೇಕು? ಸರ್ಕಾರ ಕೇಸ್ ಹೋಗಿದೆ, ನಮ್ಮ ಸರ್ಕಾರದ ಮೇಲೆ ದಾವಾ ಹಾಕಿ ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಸುಪ್ರೀಂ ಕೋರ್ಟಲ್ಲೂ ಸರ್ಕಾರ ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡೋದು, ಕಂಟೆಂಟ್ ಅಪ್ಲೈ ಮಾಡ್ಬೋದಲ್ಲ? ಕಂಟೆಂಟ್ ಅಪ್ಲೈ ಮಾಡ್ತೀವಿ. ಈಗ ನಮ್ಮ ಬೆಂಗಳೂರು ಕೇಸಲ್ಲಿ ಕಂಟೆಂಟ್ ಹೋಗಿದ್ದಾರೆ, ನಮ್ಮ ಅದರ ಬೇರೆ ಮನೆ ನಾನು ಹೋಗಿಲ್ಲ, ಬೇರೆ ಮನೆ ಹೋಗಿದ್ದಾರೆ. ಅದರಲ್ಲೂ ಏನಾಯಿತು ಯಾವ್ದಾದ್ರು ಇಂಪ್ಲಿಮೆಂಟ್ ಈಗ ಮೇಡಮ್ ನೀವು ಭೂಮಿಗೆ ಯಾವ್ದಾದ್ರು ಇಂಪ್ಲಿಮೆಂಟ್ ಒಂದಷ್ಟು ಭೂಮಿಗಳು ಕಲ್ತಿದ್ದೀರಿ, ಆ ಥರದ್ದು ಏನಾದ್ರು ಪ್ರೋಸೆಸ್ ಏನಾದ್ರು ಮಾಡಿದ್ರೆ ಈಗ ಕೆಲವರು ಈಗ ಆ ಥರದ ಒಂದಷ್ಟು ಲ್ಯಾಂಡ್ ಈಗ ನಮ್ಮದು ಕೇಸ್ ಗೆದ್ದಿದ್ದೀವಿ. ಈಗ ನೀವು ಕೇಸ್ ಗೆದ್ದು ನೀವೇನು ಮಾಡ್ತೀರಾ? ಅದಕ್ಕೆ ಏನೇನು ಮಾಡಬೇಕು ಇಂಪ್ಲಿಮೆಂಟ್ ಮಾಡಿ ಅಂತ ಬರೀತೀರಾ. ನಾವು ಬರ್ದಿದ್ದೀವಿ, ಅವ್ರೇನು ಮಾಡಿಲ್ಲ. ಎಷ್ಟಿದೆ ಮೇಡಮ್ ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟಿದೆ? ಸರ್ವೆ ಮಾಡಬೇಕು ಗೊತ್ತಾಗುತ್ತೆ. ಅಲ್ಲ ಅಪ್ರಾಕ್ಸಿಮೇಟ್ ಸರ್ವೆ ಮಾಡಬೇಕು ಅಪಾರ್ಟ್ಮೆಂಟ್ ಆಗಿ ಎಷ್ಟು ಎಕರೆ ಮೇಡಮ್ ಇತ್ತೀಚಿನಲ್ಲಿ ಮೇಡಮ್ ಇತ್ತೀಚಿನ ಬಗ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಹಿತಿ ಇಲ್ಲದೆ ಏನು ಹೇಳೋಕ್ಕಾಗಲ್ಲ. ಮೇಡಮ್ ಇತ್ತೀಚಿನ 1 ಎಕರೆ ಇರ್ಬೋದು, 1000 ಎಕರೆ ಇರ್ಬೋದು, 10,000 ಎಕರೆ ಇರ್ಬೋದು, ಏನು ಬೇಕಾದ್ರೆ ಇರ್ಬೋದು, ಏನು ಇಲ್ಲದೆ ಇರ್ಬೋದು. ಅದು ಸರ್ವೆ ಮಾಡಿದಾಗ ನಿಮ್ಗೆ ಎಲ್ಲ ದಾಖಲಾತಿ ಬರುತ್ತೆ, ಟೇಬಲ್ ಕೂತಿ. ಅವಾಗ ಏನಿದೆ ಏನಿಲ್ಲ ಅಂತ ನನಗೆ
ಫಸ್ಟ್, ಆಮೇಲೆ ಈಗ ನೀವು ತಗೊಂಡಿದ್ರೆ ನನ್ನಿಂದ ನೀವು ತಗೊಂಡಿದ್ರೆ ನನಗೆ ಓನರ್ಶಿಪ್ ಬಂದರೆ ನಿಮಗೆ ಬರುತ್ತೆ. ನೀವು ಉಲ್ಟಾ ನನಗೆ ಕೊಡಲಿಲ್ಲ, ನನಗೆ ಓನರ್ಶಿಪ್ ಕೊಟ್ಟಿಲ್ಲ, ನಿಮಗೆಲ್ಲ ಮಾಡಿ ಮೇಡಮ್ ಈಗ ಮೈಸೂರು ಆ ಥರ ಮೇಡಮ್ ಈಗ ಇದೆ. ಮೇಡಮ್ ಈಗ ಖಾಸಗಿ ರಾಜ್ಯ ಆಯ್ತು ಅಂತೇಳಿ ಆ ವಿಚಾರ ಕೇಳ್ತಾರಂತ. ಸರ್ಕಾರಿ ಖರಾಬ್ ಅಂತ ಅವರು ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಖರಾಬ್ ಅಂತ ಅವರು ಯಾವುದಕ್ಕೆ ಬೇಕಾದ್ರೂ ಬರ್ಕೋಬೋದು. ಸಮಗ್ರ ಹಳೇದು ಮ್ಯಾಪ್ ಅಲ್ಲ, ಕೈ ಬರ್ತದ್ದು ಇದು ಇದೆ. ಅದರೊಳಗಡೆ ಬರೀ ಖರಾಬ್ ಅಂತಿದೆ, ಸರ್ಕಾರಿ ಖರಾಬ್ ಅಂತಿಲ್ಲ, ಬಿ ಖರಾಬ್, ಆನು ಇಲ್ಲ ಬಾನು ಇಲ್ಲ, ಆ ಖರಾಬ್ ಅಂತದಿಲ್ಲ, ಬಾ ಖರಾಬ್ ಅಂತದಿಲ್ಲ, ಬರೀ ಖರಾಬ್ ಅಂತಿದೆ. ಅದು ಇನ್ನೊಂದು ಏನಾಗಿದೆ ಅಂತಂದರೆ ನಿಮ್ಗಳಿಗೆ ಇನ್ನೊಂದು ಕನ್ಫ್ಯೂಷನ್ನು ಕ್ಲಿಯರ್ ಮಾಡಿಕೊಡ್ತೀನಿ. 50ನೇ ಇಸ್ವಿಲಿ ವೆದರ್ ಇಟ್ಟು ಸರ್ಕಾರಿ ಖರಾಬ್, ಅದು ಸರ್ಕಾರಿ ಖರಾಬ್ ಅಂತ ಬೇಕಾಗಿರಲಿ, ಸರ್ಕಾರಕ್ಕೆ ಸೇರುತ್ತೆ ಅಂತ ಬೇಕಾಗಿರಲಿ, ಏನು ಬೇಕಾಗಿರಲಿ, 50ನೇ ಇಸ್ವಿಲಿ ಅದು ಲಿಸ್ಟ್ ಆಫ್ ಪ್ರಾಪರ್ಟೀಸ್ ರೆಕಗ್ನೈಸ್ ಸೆಂಟ್ರಲ್ ಗೌರ್ಮೆಂಟ್ ಪ್ಲಸ್ ಅದ್ರ ಜೊತೆಗೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವತ್ತಿನ ದಿನ ಮೈಸೂರು ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ ಕೂಡ ಇದು ಸಿಗ್ನೇಚರ್. ಸೊ ಇಲ್ಲಿ ಯಾರಿಗೂ ಅವ್ರನ್ನ ಮರೆಮಾಚಿ ಮಾಡಿರೋ ಅನ್ನೋದಂತೂ ಇಲ್ಲವೇ ಇಲ್ಲ. ಚೀಫ್ ಸೆಕ್ರೆಟರಿ ಇದು ಸಿಗ್ನೇಚರಿ ಟು ದಿ ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟ್. ಅದರಿಂದ 50ನೇ ಇಸ್ವಿಲಿ ಕ್ರಿಸ್ಟಲೈಸ್ ಆಗುತ್ತೆ ಯಾವುದು ಸರ್ಕಾರಕ್ಕೆ ಬಿಟ್ಕೊಟ್ಬಿಟ್ಟಿದೆ ಅದನ್ನ ಯಾವುದು ನಾವು ಕ್ಲೇಮ್ ಮಾಡ್ತೀವಿ. ಬೇಕಾದಷ್ಟು ಫ್ಯಾಕ್ಟ್ರಿಗಳೆಲ್ಲ ಬಿಟ್ಬಿಟ್ಟು ಅದನ್ನ ಯಾವಾಗ ನಾವು ಇವತ್ತೇನಾದ್ರು ಕ್ಲೇಮ್ ಮಾಡಿದ್ದೀವೋ ಇಲ್ಲ. ಲಿಸ್ಟಲ್ಲಿ ಏನಿದೆ ಅವತ್ತಿನ ದಿನ ಲಿಸ್ಟಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಏನಾಯ್ತು ಅದನ್ನು ಮಾತ್ರ ನಾವು ಇಟ್ಕೊಂಡಿರೋದು. ಈ ಸರ್ಕಾರ ಕೊಟ್ಟಿರೋದು ಯಾವುದೇ ನಾವು ಕೇಳ್ತೇವೆ. ಪ್ರಶ್ನೆ ಅದೇ ಮೇಡಮ್, ಅದಿರೋದಲ್ಲ ಇದ್ರದ್ದು ಗೌರವಧನಗಳು ನಿಂತೋದ ಸಂದರ್ಭದಲ್ಲಿ ಅರಮನೆ ಮನೆ ಇದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸರ್ಕಾರಕ್ಕೆ ಏನೊಂದು ಪತ್ರ ಬರೀತಾರೆ, ಅದರ ಆಧಾರದ ಮೇಲೆ ಪ್ಯಾಲೇಸ್ ಅಕ್ವಿಷನ್ ಆಕ್ಟ್ ಮತ್ತೆ ಚಾಮುಂಡಿ ಬೆಟ್ಟವನ್ನು ವಶ ತಗೊಳ್ಳೋದು ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಅವಾಗ ಬರ್ತಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅದು ಈಗ ಅದನ್ನ ಹೇಳಿದ್ರೆ ಇಟ್ ಬೀನ್ ಬ್ಯಾಕ್ ಟೇಸ್ಟ್. ಅವಾಗ ನಾನು ಇಷ್ಟೇ ಹೇಳ್ತೀನಿ, ಅವಾಗ ಸರ್ಕಾರ ಯಾವುದಿತ್ತು ಯಾತಕ್ಕೆ ಹಾಗಾಯಿತು ಅಂತ ನೀವು ಯೋಚನೆ ಮಾಡ್ಕೊಂಡು ನಿಮಗೆ ಅದಕ್ಕೆ ಉತ್ತರ ಸಿಗುತ್ತೆ. ಇವತ್ತಿನ ದಿನ ಅದನ್ನು ಮಾತಾಡೋದು ಬೇಡ. ಈಗ ಮೇಡಮ್ ಪ್ರಾಧಿಕಾರ ರಚನೆ ಒಂದು ನಿಮಿಷ, ಅದು 2 ವರ್ಷ 5 ವರ್ಷಕ್ಕೆ ಅಲ್ಲಿ ಗೌರ್ಮೆಂಟ್ ಚೇಂಜ್ ಆದಂಗೆ, ಗೌರ್ಮೆಂಟಲ್ಲಿ ಯಾರು ಗೌರ್ಮೆಂಟ್ ಎಂಡ್ ಮಾಡ್ತಾರೆ ಅವರು ಚೇಂಜ್ ಆದಂಗೆ ಸರ್ಕಮ್ಸ್ಟಾನ್ಸಸ್ ಚೇಂಜ್ ಆಗ್ತಾ ಇದೆ. ಇದೆಲ್ಲ ನೀವು ಸ್ವಲ್ಪ ಹಿಂದಕ್ಕೆ ಹೋದರೆ, ನಾನೇನು ಹೇಳಲ್ಲ, ಸ್ವಲ್ಪ ಹಿಂದಕ್ಕೆ ಹೋದರೆ ಈಗಿನ ವಿಚಾರ ಅಲ್ಲ, ಮೊದಲನೇ ಗೌರ್ಮೆಂಟ್ ಬಂದಾಗಿಂದ ಇಲ್ಲಿ ತನಕನೂ ಒಂದಲ್ಲ ಒಂದು ತೊಂದರೆ, ಯಾವುದಾದ್ರು ಒಂದು ರೀತಿಯ ತೊಂದರೆ ಇದ್ದೇ ಇದೆ. ಅದನ್ನು ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಹೆಂಗೆ ತೂಗಿಸ್ಕೊಂಡು ಹೋಗಬೇಕು ಮಾಡ್ತೀವಿ. ಬಟ್ ಅದು ಬರ್ಕೊಟ್ಟಿರೋದಕ್ಕೆ ಕೂಡ ಕಾರಣ ಇದೆ. ಆ ಕಾರಣನ ಇವತ್ತು ಇಲ್ಲಿ ಸೇರೋಕ್ಕೆ ಕಾರಣ ಇವತ್ತು ಇಲ್ಲಿ ನಾನು ಹೇಳಿದ್ರೆ ಇಟ್ ಬೀನ್ ಬ್ಯಾಕ್ ಟೇಸ್ಟ್. ಅದಕ್ಕೆ ಅದನ್ನ ಹಿಂದೆ ಹೋಗಿ ಆ ಕೇಸು ಆಗಿದೆ, ನಾವು ಕೇಸು ಗೆದ್ದಿದ್ದೀವಿ. ಮೇಡಮ್ ಅದು ಕೊಟ್ಟ ತಕ್ಷಣ ತಗೊಂಡಿರಲಿಲ್ಲ, ನಾನು ಪೆಂಡಿಂಗ್ ಇಟ್ಟಿದ್ರಲ್ವ ಅದನ್ನ ಮೇಡಮ್ ಈಗ ಚಾಮುಂಡೇಶ್ವರಿ ಪ್ರಾಧಿಕಾರ ಸರ್ಕಾರದವರು 76ನೇ ಇಸ್ವಿಯಿಂದ ಬರ್ಸ್ಕೊಂಡಿದ್ದು, 74ನೇ ಇಸ್ವಿಲಿ ಅವರು ಕೊಟ್ಟಿದ್ದು ತಗೊಂಡಿರಲಿಲ್ಲ. ಅದನ್ನೇ ದಿವಸನ ತಗೊಂಡಿರಲಿಲ್ಲ. ಬೇರೆ ಎಲ್ಲ ನನ್ನ ಪ್ರಶ್ನೆ ನೇರವಾಗಿ ಸಿದ್ದರಾಮಯ್ಯ ಅವರು ಡಿಸಿಎಂ ಆದಂತಹ ಸಂದರ್ಭದಲ್ಲಿ ಅದೊಂದು ಆಕ್ಟ್ ಕಾಯ್ದೆ ಜಾರಿಗೆ ಬಂದ ಪತ್ರದ ಆಧಾರದ ಮೇಲೆ ಮತ್ತೆ ಅವರೇ ಸಿಎಂ ಇದ್ದಾರೆ, ಅವರ ಇದರಲ್ಲೇ ಪ್ರಾಧಿಕಾರ ಆಗಿದೆ. ಅಲ್ಲ ಡಿಸಿಎಂ ಆದಾಗ 96 ಅಲ್ಲಿ ನಾನು 96 ಕೇಳ್ತಾ ಇದ್ದೇನೆ. ಇದು ಇದಾಗಿರೋದು ಬರ್ಕೊಟ್ಟಿದ್ದು ಎಲ್ಲ 76 ಅಲ್ಲಿ 74 76 ಅಲ್ಲಿ. ಅದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಕಾರಣ ಸಿಕ್ಬಿಡುತ್ತೆ. ಅದು ಬೇಡ. ಪ್ರಾಧಿಕಾರದ ಹೆಸರಲ್ಲಿ ಸರ್ಕಾರ ಏನಾದ್ರು ನಿಮ್ಮ ಮೇಲೆ ಆಸ್ತಿ ಸಂಸದರು ಮಾಡ್ಬೋದಲ್ಲ ಅಂತ ಪ್ಲೀಸ್ ಮಾಡಿ. ನಮ್ಮ ಹಸ್ಬೆಂಡ್ 4 ಭೇಟಿಯಾಗಿದ್ರು, ಅವರು ಸಂಸದರಾಗಿದ್ದರು. ಒಂದು ಜಾಗ ಕೂಡ ಯಾವ ಅಧಿಕಾರಿಗಳು ನಮಗೂ ನಮ್ಮ ಜಾಗ ನಮ್ಗೆ ಮಾಡಿಕೊಡಿ ಅಂತ ಕೇಳಿದ್ದು ಇಲ್ಲವೇ ಇಲ್ಲ, ಯಾವುದು ಮಾಡ್ಕೊಂಡಿಲ್ಲ. ಅದು ನಾನು ಇಲ್ಲಿ ಖಾತ್ರಿ ಮಾಡೋದಕ್ಕಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಇವರು ಸಂಸದರಾಗಿರ್ಬೋದು, ನಾನು ನನ್ನ ಮಗನ ಮುಖಾಂತರ ನನಗೆ ಕೆಲಸ ಮಾಡಿಸ್ಕೊಂಡು ಯಾವತ್ತೂ ಕೇಳಿಲ್ಲ, ಕೇಳೋದು ನನಗೆ ಬಲತ್ನಲ್ಲಿ ನಾನು ಅವರು ಸಂಸದರು ಜನದ ಇದು ಮಾಡೋಕ್ಕೆ ಅವರು ಸಂಸದರಾಗಿ ನಿಂತ್ಕೊಂಡು ಬಂದಿರೋದು. ಅದನ್ನ ನಮ್ಮ ಸ್ವಂತ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ನಮ್ಮ ಹಸ್ಬೆಂಡೇ ಮಾಡ್ತಿದ್ದ ಕೆಲಸ ನನ್ನ ಮಕ್ಕಳು ನಾನು ಹೇಳ್ತೀನಿ ಅಂತ ಕೇಳಲ್ಲ.
ಅಂದ್ರೆ ಒತ್ತಡ ಪ್ರಭಾವ ಏನು ಬೀರಲ್ಲ. ನನ್ನ ಕಡೆಯಿಂದ ಖಂಡಿತ ಒತ್ತಡ ಬರುತ್ತೆ. ಕಾನೂನು ಮೂಲಕ ಕಾನೂನು ಮೂಲಕ ಕಾನೂನು ಮೂಲಕ ನಾನೇನು ಮಾಡಬೇಕು, ಈಗ ಇದು ನಮ್ಮವ್ರು ಬಿಟ್ಟು ಹೋಗಿದ್ದಾರೆ, ಇದನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ನಾನೀಗ ಜಾಗದಲ್ಲಿ ತಿಳ್ಕೊಂಡು ನನ್ನ ಜವಾಬ್ದಾರಿ ಏನು ಅಂತ ನನ್ನ ಜವಾಬ್ದಾರಿ ಏನು ಅಂತ ನಾನು ಯೋಚನೆ ಮಾಡಬೇಕಿಲ್ಲ. ಅವರು ಸಂಸದರಾಗಿ ಅವರ ಜನದ ಇದನ್ನು ಹೇಗೆ ಜವಾಬ್ದಾರಿ ನಡೆಸಬೇಕು ಅಂತ ಅವ್ರು ಅದನ್ನು ಯೋಚನೆ ಮಾಡ್ತಾರೆ. ನನ್ನ ಕಡೆಯಿಂದ ಯಾವ ಪ್ರಭಾವನೆ ಇಲ್ಲ, ಪ್ರೆಷರ್ ಇಲ್ಲ. ಮೇಡಮ್, ಈ ಮೂಲ ಪ್ರಕರಣಗಳು ಬಂದಾಗ ಸಾಕಷ್ಟು ಸರ್ವೆ ನಂಬರ್ಗಳು ಬರ್ತಿರುತ್ತೆ. ಅದರಲ್ಲಿ ಮಾರಾಣಿಯರ ಅನ್ನೋ ಒಂದು ಸರ್ವೆ ನಂಬರ್ ಇದೆ. ಅದರಲ್ಲೂ ಕೂಡ 700 ಎಕರೆಯಷ್ಟು ಜಮೀನುಗಳಿದೆ ಮತ್ತೆ ಓಟ್ಗಳಾಗಿದೆ. ಅದು ಏನು ಮೇಡಮ್ ಸರ್ವೆ ನಂಬರ್ ಮಾರಾಣಿಯರ ಅಂತ ಹೇಳಿ? ಅದು ಏನು ಅಂತ ನಾ ಏನು ಹೇಳೋದು, ಎಲ್ಲ ಕಡೆ ಇದೆ, ಇದು ಏನಿದೆ ನಾವು ಅದ್ರ ಪ್ರಕಾರ ಹೋಗ್ತೇವೆ. ನೀವು ಪೇಪರ್ ಮೂಲಕ ಬರ್ತಿದ್ರೆ ಬಟ್ ಅಷ್ಟೇ ಲೇಔಟ್ ಮಾಡ್ಕೊಂಡು ಮನೆ ಕಟ್ಕೊಂಡು ಅಲ್ಲ, ಈಗ ಮೊದಲ ಪೂಜೆ ಇತ್ತು ಮೇಡಮ್, ಮೊದಲ ಪೂಜೆ ಇತ್ತು, ರಥೋತ್ಸವ ಇತ್ತು. ಹಾಕಿದ ವಿಧಿವಿಧಾನಗಳಿಗೆ ಮಾಡಬೇಕು ಅಂತ ಹೇಳಿದ್ರೆ ಏನಾದರೂ ಬೇಸರ ಆಯ್ತಾ? ಸರ್ಕಾರ ಇದು ಮಾಡೋದಕ್ಕೆ ಬೇಸರ, ಅದು ಮಾಡೋದಕ್ಕೆ ಬೇಸರ ಅಂತಲ್ಲ, ನಮಗೆ ಬೇಕು ಅಷ್ಟೇ. ಮೇಡಮ್, ಈಗ ಚಾಮುಂಡಿ ಬೆಟ್ಟದಲ್ಲಿ ಬೇಕು ಅಂತ ಯಾವ ಹಂತದಲ್ಲಿದೆ, ಏನಾದ್ರು ಡಿಸೈಡ್ ಆಗಿದೆಯಾ ಅದು? ಇದ್ರಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಏನು ಕ್ವೆಶ್ಚನ್ ಇಲ್ಲ. ಸರ್ಕಾರ ಸರ್ಕಾರ ಕ್ವೆಶ್ಚನ್ ಮಾಡ್ಕೊತಾ ಇದೆ ಅಷ್ಟೇ ಇಲ್ಲ. ಇದ್ರಲ್ಲಿ ಏನು ಆಂಬಿಗ್ಯೂಟಿ ಇಲ್ಲ. ಈ ಲೆಟರ್ ಹೇಳಿದ್ನಲ್ಲ ನಾನು, 72ನೇ ಇಸ್ವಿ ಲೆಟರ್. ನಮ್ಮ ಸರ್ಕಾರ ಕ್ವಶನ್ ಮಾಡಿ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಒಂದು ನಿಮಿಷ ಇರಪ್ಪ, ಸರ್ಕಾರ ಕ್ವಶನ್ ಮಾಡಿ ನ್ಯಾಯಾಲಯಕ್ಕೆ ಹೋಗಿದಾರಲ್ವಾ ಈ ವಿಚಾರವಾಗಿ, ಖಾಸಗಿ ಪ್ರಾಪರ್ಟೀಸ್ನ? ಇದಕ್ಕೆ ಸರ್ಕಾರ ಕ್ವೆಶ್ಚನ್ ಮಾಡಿಲ್ಲ, ಈಗ ಪ್ರಾಧಿಕಾರ ಮಾಡಿದೆ. ಮೇಡಮ್, ಸರ್ಕಾರದ ಆಕ್ಷೇಪಗಳೇನು? ಆಕ್ಷೇಪಗಳೇನು? ಸರ್ಕಾರಕ್ಕೆ ಆಕ್ಷೇಪಣೆ ಏನಂದ್ರೆ ದೇವಸ್ಥಾನಗಳನ್ನ ತಗೋಬೇಕು. ಇಲ್ಲಿ ಮೈಸೂರು ಪ್ಯಾಲೇಸ್ ಇದು ಇದ್ರ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಇದು ನಮ್ಮದು ಕೇಸ್ ನಮ್ಮಂಗೆ ಆಯಿತು, ಸುಪ್ರೀಂ ಕೋರ್ಟ್ ತನಗೂ ನಮ್ಮಂಗೆ ಆಯಿತು. ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದ್ರು ಅಂದರೆ 30 ದಿನದಲ್ಲಿ ಇದನ್ನೆಲ್ಲ ಬಿಟ್ಕೊಡ್ಬೇಕು ಅಂತ ಆಯಿತು. 30 ದಿನದಲ್ಲಿ ಅವ್ರು ಬಿಟ್ಕೊಡೋ ಬದಲು ಇಲ್ಲಿ ಒಂದು ಆ್ಯಕ್ಟ್, ಮೈಸೂರು ಪ್ಯಾಲೇಸ್ ಎಕ್ವಿಸಿಷನ್ ಅಂತ ಒಂದು ಆ್ಯಕ್ಟ್ ಬಂತು. ಆ ಆ್ಯಕ್ಟ್ ಜೊತೆಗೆ ಆ ದೇವಸ್ಥಾನನೂ ತಗೋಬೇಕು ಅಂತ ಅದನ್ನು ಮಾಡಿದ್ದಾರೆ. ಎರಡೂ ಬಂದಿದೆ. ಈ ದೇವಸ್ಥಾನಗಳು ಬೇರೆ, ಚಾಮುಂಡೇಶ್ವರಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನ, ಮಹಾಬಲಾಗಿದೆ, ಅದು ಅವು ಬೇರೆ. ಇದಲ್ಲದೆ ಬೇರೆ ಇನ್ನಷ್ಟು ದೇವಸ್ಥಾನಗಳಿದೆ, ಅವೆಲ್ಲ ಬೇರೆ ಬೇರೆ. ಈಗ ಸದ್ಯದಲ್ಲಿ ಅವರು ಇದನ್ನು ತಗೋಬೇಕು ಅಂತ ಕೇಳಿದೆ. ಈಗ ಮೊದಲೇ ಮುಜರಾಯಿಗಿದೆ. ನಮ್ಮದು ಆ ಕೇಸ್ ಕೂಡ ರಿಟಕ್ಕಿಂದು 2001 ನಮ್ಮ ಹಸ್ಬೆಂಡ್ ಹಾಕಿರೋ ಕೇಸು ಇನ್ನೂ ಪೆಂಡಿಂಗ್ ಇದೆ. 2001 ರಿಟ್ ಅಪೀಲ್, ಅದು ಅಪೀಲ್ ಇನ್ನೂ ಪೆಂಡಿಂಗ್ ಇದೆ. ಅದು
ಇನ್ನೂ ಡಿಸೈಡ್ ಆಗಿಲ್ಲ. ಸುಪ್ರೀಂ ಕೋರ್ಟ್ ಅದಿರುವಾಗಲೇ ವೈಲ್ಡ್ ದಟ್ ಇಸ್ ಪೆಂಡಿಂಗ್. ನನಗೆ ನೋಟ್ ಕೊಡ್ತೀನಿ ನಿಮಗೆ, ನೋಟ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ವೈಲ್ಡ್ ದಟ್ ಕೇಸ್ ಇಸ್ ಪೆಂಡಿಂಗ್, ಇದು ಪ್ರಾಧಿಕಾರ ತಂದಿದ್ದಾರೆ. ದಟ್ ಇಸ್ ಆಲ್ಸೋ ನಮ್ಮ ಅನಿಸಿಕೆಯಲ್ಲಿ ಅದು ಸರಿ ಇಲ್ಲ. ಆ ಕೇಸ್ ಡಿಸೈಡ್ ಆಗಬೇಕಾಗಿತ್ತು. ಆಲ್ಸೋ ಪ್ರಾಧಿಕಾರ ಇಟ್ಸ್ ಗೌರ್ಮೆಂಟ್ ಕೆನ್ ರೆಗ್ಯುಲೇಟ್. ಕಾನ್ಸ್ಟಿಟ್ಯೂಷನಲ್ಲಿ ಗೌರ್ಮೆಂಟ್ಗಳು ಏನಾದರೂ ದೇವಸ್ಥಾನದಲ್ಲಿ ಏನಾದ್ರು ಸರಿಯಾಗಿ ನಡೀದೆ ನೋಡಿದ್ರೆ ಏನಾದ್ರು ಆದರೆ ಅದನ್ನು ರೆಗ್ಯುಲೇಟ್ ಮಾಡ್ಬೋದು, ಬಟ್ ಓನ್ ಮಾಡೋಕ್ಕಾಗಲ್ಲ. ಬಿಂಗ್ ಎ ಸೆಕ್ಯುಲರ್ ಗೌರ್ಮೆಂಟ್, ಸ್ಟೇಟ್ ಕೆನಾಟ್ ಓನ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್. ಯಾಕಂದರೆ ಇದ್ರ ಪ್ರಕಾರ ಪ್ರಾಧಿಕಾರದ ಪ್ರಕಾರ ಅವರು ನೀವು ಓದಿರ್ತೀರ ಪ್ರಾಧಿಕಾರ ಮಾಡಲ್ಲ, ಅದರಲ್ಲಿ ಅವರು ಓನ್ ಇರುತ್ತೆ, ಇನ್ಕ್ಲೂಡಿಂಗ್ ನೋಟರಿ ಹಾಕಿದ್ದೀನಿ ನಾನು, ಇನ್ಕ್ಲೂಡಿಂಗ್ ಮೊಬೈಲ್ಸು ಬೇರೆ ಸೇರುತ್ತೆ, ಬಾಕಿ ಆಸ್ತಿ ಎಲ್ಲನೂ ಅವ್ರು ಓನ್ ಮಾಡಬೇಕು ಅಂತೇಳಿ ಪ್ರಾಧಿಕಾರ ಓದಿಸ್. ಮೇಡಮ್, ಈಗ ನೀವು ಹೇಳೋ ಪ್ರಕಾರನೇ 72ರಲ್ಲಿ ಕೂಡ ಖಾತೆ ಪ್ರೈವೇಟ್ ಪ್ರಾಪರ್ಟಿ ಅದು ಚಾಮುಂಡಿ ಬೆಟ್ಟ ಅನ್ನೋದು ನಿಮ್ಮ ಪ್ರೈವೇಟ್ ಪ್ರಾಪರ್ಟಿ ಡಿವೈಡ್ ಆದಾಗ ನಮ್ಗೆ ಏನೇನು ನಮ್ಮ ಆಯಿತು. ಇವಾಗಲೂ ಕೂಡ ಅದು ಪ್ರೈವೇಟ್ ಪ್ರಾಪರ್ಟಿ ಅಂತ ಕನ್ಫರ್ಮ್ ಮಾಡಿ 72ನೇ ಇಸ್ವಿನಲ್ಲಿ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ 26th ಅಮೆಂಡ್ಮೆಂಟ್ ಆಗ್ತಲ್ಲ, ಫ್ರೀ ವರ್ಸಸ್ ಅಬಾಲಿಷನ್ ಆಫ್ ಪ್ರಿವಿಲೇಜಸ್, ಅದಾದಾಗ ಅದು ಎಲ್ಲರಿಗೂ ಅನ್ವಯ ಆಯಿತು. ಫ್ರೀ ವರ್ಸಸ್ ಆಫ್ ಪ್ರಿವಿಲೇಜಸ್ ಇಲ್ಲಿ ಯಾವ್ಯಾವ ನಮ್ಮ ಭಾರತದಲ್ಲಿ ಎಷ್ಟು ಜನ ರೂಲರ್ಸ್ ಇದ್ದರೂ ಎಲ್ರಿಗೂ ಅನ್ವಯ ಆಯಿತು. ಅದರ ಪ್ರಕಾರ ಆದರೆ ಅದರದ್ದು ಬೇರಿಂಗ್ ಇಸ್ ಪ್ರೈವೇಟ್ ಪ್ರಾಪರ್ಟಿ 1978ನೇ ಇಸ್ವಿ ಕೇಂದ್ರ ಸರ್ಕಾರದಿಂದ ಇಲ್ಲಿ ಎಲ್ಲ ರೆವಿನ್ಯೂಗೆ ಯಾರ್ಯಾರಿಗೆ ಕೊಡಬೇಕೋ ಚೀಫ್ ಸೆಕ್ರೆಟರೀಸ್, ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟರೀಸ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಇದನ್ನು ಕಳಿಸೋದು, ಸರ್ಕ್ಯುಲರ್ ಕಳಿಸಿದ್ದಾರೆ. ಏನು ಅಂತಂದರೆ 26th ಅಮೆಂಡ್ಮೆಂಟ್ ಹ್ಯಾಸ್ ನೋ ಬೇರಿಂಗ್ ಆನ್ ದ ಪ್ರೈವೇಟ್ ಪ್ರಾಪರ್ಟೀಸ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಅಂತ. ಸೊ ಅದ್ರ ಪ್ರಕಾರ ಲೆಟರ್ ಪ್ರಕಾರ ಕೂಡ ಪ್ರೈವೇಟ್ ಪ್ರಾಪರ್ಟೀಸ್ ಇದ್ರದ್ದು ಒಂದು ಜಸ್ಟ್ ಒಂದು ಇದನ್ನು ಓದ್ತೀನಿ ಅಷ್ಟೇ. ಅಂಡರ್ ದ ಗವರ್ಮೆಂಟ್ಸ್ ಆ್ಯಂಡ್ ಮರ್ಜರ್ ಅಗ್ರಿಮೆಂಟ್, the rulers were guaranteed full enjoyment, use and ownership of the properties which they claimed as private properties as distinct from state properties. After the government of India recognized these properties as their private properties, the government of India is of the view that the Constitution 26th Amendment Act 1971 does not affect but does not affect the properties which were recognized as private properties of the rulers in accordance with the settlement rule. You mean to say the entire plot is private property? Whatever is in the list inventory in What is the total area of the Chamundi property, private property ಅಂತ ಹೇಳ್ತೀರಾ? Because ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಅದನ್ನ ಫಾರೆಸ್ಟ್ ಅವರು ನಮ್ಮ ರಿಸರ್ವ್ ಪ್ರಾಪರ್ಟಿ ಅಂತ ಹೇಳ್ತಾರೆ. KSRTC ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಚಾಮುಂಡಿ ಡೆವಲಪ್ಮೆಂಟ್, ನೀವು ಈಗ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ. ಇಟ್ ಅಪ್ಲೈಸ್ ಟು ಎವ್ರಿವನ್, ನಾಟ್ ಓನ್ಲಿ ಟು ಡೆವಲಪ್ಮೆಂಟ್. ವಾಟ್ ಇಸ್ ದ ಏರಿಯಾ ವಿಚ್ ಇಸ್ ಡಿಕ್ಲೇರ್ಡ್ ಆಸ್ ಪ್ರೈವೇಟ್ ಪ್ರಾಪರ್ಟಿ? ಇವತ್ತಿನ ದಿನ ಅದನ್ನ ಏರಿಯಾ ಇಲ್ಲ, ಅದು ಇನ್ಯಾವತ್ತೂ ಬರುತ್ತೆ. ಅಲ್ಲ ಮೇಡಮ್, ಯಾವ್ದಾವ್ದನ್ನ ಕ್ಲೈಮ್ ಮಾಡ್ಕೊಂಡಿಲ್ಲ ಚಾಮುಂಡಿ ಬೆಟ್ಟದಲ್ಲಿ, ಯಾವ್ಯಾವ್ದನ್ನ ಪ್ರೈವೇಟ್ ಪ್ರಾಪರ್ಟಿ ಅಂತ ಕ್ಲೈಮ್ ಮಾಡ್ಕೊಳ್ಳಾಗಿತ್ತು ಅಂತ ಯಾವ್ಯಾವುದು ಚಾಮುಂಡಿ ಬೆಟ್ಟ ಅದರೊಳಗಡೆ ಡಿವೈಡಿಂಗ್ ಮಾಡ್ತೇನೆ. ಈಗ ಚಾಮುಂಡಿ ಬೆಟ್ಟಗಳು ಮಠಗಳು ಸೇರ್ಕೊಂಡಿದ್ದಾರೆ, ಆಶ್ರಮ ಸೇರ್ಕೊಂಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದು ಅದಕ್ಕೇನೋ ಆದೇಶ ಮಾಡಿರ್ತಾರೆ. ಅದು ಯಾವತ್ತೂ ಅದು ಮುಂದಕ್ಕೆ ರಿಸಾಲ್ವ್ ಮಾಡಬೇಕು. 72 ಆಗಿದೆ. ಮೇಡಮ್, ಕೆಲವು 74 ಮೇಡಮ್ ಸರ್ವ ಬೆಡ್ರೂಮ್ ಇದೆ. ಉಮೇಶ್ ಚಾಮುಂಡಿ ಬೆಟ್ಟ ಅನ್ನೋ ಚಾಮುಂಡಿ ಬೆಟ್ಟ ಅಂತಿದೆ. ದೆನ್ ಪ್ರಾಪರ್ಟೀಸ್ ಲಿಸ್ಟೆಡ್. ಪ್ರಾಪರ್ಟೀಸ್ ಅಂತಂದರೆ ಲ್ಯಾಂಡ್ ಬಿಲ್ಡಿಂಗ್ ಇರೋದಕ್ಕೆ ಮಾತ್ರ ಚಾಮುಂಡಿ ಬೆಟ್ಟ ಅಂತ ಹೆಡ್ಡಿಂಗು. ಅದ್ರ ಕೆಳಗಡೆ ರಾಜೇಂದ್ರ ವಿಲಾಸ್ ಪ್ಯಾಲೇಸ್ ಆ್ಯಂಡ್ the land with other buildings connected with it, the gardens and the grounds surrounding the area, from which the barbed wire and angle iron fencing is there. But ಇವಾಗ ಮುರಿದುಬಿಟ್ಟಿದ್ದಾರೆ ಅದನ್ನು. ಯಾಕೆ ಅಂದರೆ ವೆಲ್ಕಮ್ ಬೋರ್ಡ್ ಹಾಕಿಬಿಟ್ಟಿದ್ರಲ್ಲ, ಆವಾಗ ಅದನ್ನು
ಒಂದು ಪೋರ್ಷನ್ ಗಾರ್ಡನ್ ಪೋರ್ಷನ್ ಬಿಲೋ ದೇವಿಕೆರೆ ಇನ್ ಚಾರ್ಜ್ ಆಫ್ ಪ್ಯಾಲೇಸ್ ಗಾರ್ಡನ್ ಡಿಪಾರ್ಟ್ಮೆಂಟ್ ಹಾಗೆ ಡೀಟೇಲ್ ಮಾಡ್ಕೊಂಡು ಹೋಗ್ತಾರೆ ಇನ್ ಫ್ರಂಟ್ ಆಫ್ ನರ್ಸರಿ ಆನ್ ದಿ ಚಾಮುಂಡಿ ಹಿಲ್ಸ್ ಬಿಗ್ ಬುಲ್ ಅಂದರೆ ಅದು ಬಸವ ಬಿಗ್ ಬುಲ್ ಅಟ್ 700 ಸ್ಟೆಪ್ ಅಟ್ ಚಾಮುಂಡಿ ಹಿಲ್ಸ್ ವಿತ್ ಇಟ್ಸ್ ಟೆರೆಸಸ್ 3 ಪಂಪ್ ಹೌಸಸ್. ಇವತ್ತಿಗೂ ನಾವು ಆ ಪಂಪ್ ಹೌಸಸ್ನ ತಗೊಂಡಿದ್ದರೆ ಅದೆಲ್ಲ ಯಾಕೂ ನೀವು ಹೋಗಲ್ಲ. I'm just giving you examples. 3 pump houses at the foot, in the middle and on the top of the hill. Lalitadri cottage at the Chamundi Hill Road with the gardens and grounds surrounding it on the way to Chamundi Hill. Then that comes Marathi Center. Still in ಮೇಡಮ್ ಈ ಒಂದು ವಿಚಾರ ತಮಗೆ ಏನು ಮಾಡಬಹುದು? ಈಗ ದೇವಸ್ಥಾನ ಕೂಡ ನಿಮ್ಮ ಪ್ರಾಪರ್ಟಿ ಆಗುತ್ತೆ, ಬಟ್ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾರು, ಅದನ್ನ ನಡೆಸ್ತಿರೋರು ಯಾರು? ಅಧಿಕಾರದಲ್ಲಿ ಇರುವಂಥವ್ರಿಗೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬರ್ತಿರೋದು. ಇದರಲ್ಲಿ ಯಾರಿಗೆ ರೆಫರ್ ಆಗಿದೆ ಈ ಕಾರಣ ಅಂದರೆ ಚೀಫ್ ಸೆಕ್ರೆಟರಿಗಳಿಗೆ ರೆಫರ್ ಆಗಿದೆ. ಸೊ ಎಲ್ಲರೂ ದೇ ಆರ್ ಅವೇರ್ ಆಫ್ ಅದು ಪ್ರೈವೇಟ್ ಪ್ರಾಪರ್ಟಿ ಯಾವ್ಯಾವುದು ಅಂತ ಸರ್ಕಾರಕ್ಕೆ ಗೊತ್ತಿದೆ. ಅದಕ್ಕೋಸ್ಕರನೇ ಪ್ರಾಧಿಕಾರ ಪ್ರೈವೇಟ್ ಪ್ರಾಪರ್ಟಿ ಅವ್ರದ್ದೇ ಹೋಗಿದ್ರು ಪ್ರಾಧಿಕಾರ ತರ್ತಾ ಇರಲಿಲ್ಲ. ಅಲ್ಲ, ಇಲ್ಲಿವರೆಗೆ ನಿಮ್ಮ ಪ್ರಾಪರ್ಟಿ ಕೇಳಿಲ್ವಾ ಮೇಡಮ್ ನೀವು? ಇಲ್ಲಿವರೆಗೆ ಈಗ ದೇವಸ್ಥಾನ ಜಾಗನೆಲ್ಲ ನಿಮಗೆ ಬಿಟ್ಕೊಡೋರಿಗೆ ಲೀಗಲ್ ಆಗಿ ಏನು ಕೇಳಿಲ್ವಾ? ಓನರ್ಶಿಪ್ ಕ್ಲೇಮ್ ಮಾಡಕ್ಕೆ, ಓನರ್ಶಿಪ್ ಆಫ್ ಪೊಸೆಷನ್ ಕ್ಲೇಮ್ ಮಾಡಕ್ಕೆ ವಾಟ್ ಯು ಹ್ಯಾವ್ ಡನ್? ಪೊಸೆಷನ್ ಓನರ್ಶಿಪ್ ಪೊಸೆಷನ್ಗೆ ಇನ್ನೊಂದು ಕೇಸ್ ಪೆಂಡಿಂಗ್ ಇದೆಯಲ್ಲ, ಇವರು ಗುಜರಾತ್ 2001 ಕೇಸ್ ಪೆಂಡಿಂಗ್ ಇದೆಯಲ್ಲ, ಅದು ಪೆಂಡಿಂಗ್ ಇದ್ದಾಗಲೇ ಇವರು ಅದಕ್ಕೆ ಡಿಸಿಷನ್ ವೇಟ್ ಮಾಡಿಲ್ಲ. ಮೇಡಮ್ ಈಗ ನ್ಯಾಯಾಲಯ ತಮ್ಮ ಪರವಾಗಿ ಅದು ಏನು ಪೆಂಡಿಂಗ್ ಇದೆಯಲ್ಲ, ನ್ಯಾಯಾಲಯ ತಮ್ಮ ಪರವಾಗಿ ಬಂದ್ರೆ ಚಾಮುಂಡಿ ಬೆಟ್ಟವನ್ನ ನಿರ್ವಹಣೆ ಮಾಡ್ಲಿಕ್ಕೆ ತಾವು ಸಿದ್ಧರಿದ್ದೀರಾ ಅಂತ ಹೇಳಿ? ಅದು ಬರಲಿ, ಆಮೇಲೆ ಈಗ ಅಲ್ಲ ಪ್ರಶ್ನೆ ಇರುವಂತದ್ದು ಅದೇ ಮೇಡಮ್. ಈಗ ಒಂದು ಕಡೆ ನಿರ್ವಹಣೆ ಮಾಡಲೇ ನಿರ್ವಹಣೆ 1974 ಅಲ್ಲಿ ಲೆಟರ್ ಬರೀತಾರೆ ಸರ್, ಅಂದ್ರೆ ಚಾಮುಂಡಿ ಬೆಟ್ಟ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ಲಿಕ್ಕೆ ನಿರ್ವಹಣೆ ಅದು ಬರ್ದಿರ್ಬೋದು. ಹೌದು, ಅದಕ್ಕೆ ಬರೆದ್ಮೇಲೆ ಅದು ಇಟ್ಸ್ ಟೆಂಪ್ರರಿ ಇದು, ನೀವು ಟೆಂಪ್ರರಿ ಆಗಿ ಕೊಟ್ಟಿದ್ದೀರ. ಅದು ನಿರ್ವಹಣೆಗೆ ಏನೋ ಕಂಡೀಷನ್ ಹಾಕಿ ಕೊಟ್ಟಿರ್ತೀನಿ. ಏನಿದೆಯೋ ದಟ್ ವಿ ವಿಲ್ ನಾಟ್ ಗೋ ಇಂಟು ದ ಡೀಟೇಲ್ ಬಿಕಾಸ್ ಕೇಸ್ ಇದೆ ಮೇಡಮ್. ಕಾಪಿ 1974 ಅಲ್ಲಿ ಸರ್ ಲೆಟರ್ ಬರೆದಾಗ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ, ಹಾಗಾಗಿ ನಿರ್ವಹಣೆ ನೀವೇ ಮಾಡ್ಬೋದು ಸರ್ಕಾರ ಅಂತ ಹೇಳಿದ್ದಾರೆ. ಬಟ್ ಇವಾಗ ಪಾಸಿಬಿಲಿಟಿ ಇದೆಯಾ ಅಂತ ನೀವು ಮಾಡಿ ನಿರ್ವಹಣೆ ಮಾಡಿ ಅದು ಪಾಸಿಬಿಲಿಟಿ ಅವಾಗ ಯಾತಕ್ಕೆ ನಿರ್ವಹಣೆ ಆಗೋದಕ್ಕೆ ಪಾಸಿಬಿಲಿಟಿ ಇಲ್ಲ ಅಂದರೆ ಬೇರೆ ಕಾರಣಗಳು. ಆ ಕಾರಣಗಳು ಇವತ್ತಿಲ್ಲ. ಅವತ್ತು ಉದ್ದೇಶ ಇದ್ದದ್ದು ಬೇರೆ. ಆ ಉದ್ದೇಶ ಅವತ್ತು ಅವ್ರಿಗೆ ಏನು ಉದ್ದೇಶ ಇತ್ತು ಅದನ್ನು ಮಾಡೋಕ್ಕೆ ಕಾರಣ ಬೇರೆ ಇತ್ತು. ಅದರಿಂದ ಅದು ಅವತ್ತು ಆಗಲಿಲ್ಲ. ಇದು ಎಲ್ಲನೂ ಬೇರೆ ಎಲ್ಲ ಸೇರಿದ್ದಾರೆ ಅಂದರೆ ಆ ಇದರಲ್ಲಿ ಸಮ್ ಇಂಟರ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಆ ಲೆಟರ್ನ ಈಗ ಅವರು ಕ್ಲೈಮ್ ಮಾಡ್ತಾರೆ. ಉಪಯೋಗಿಸ್ಕೋಬೋದು. ಪ್ಯಾಲೇಸ್ ಅಕ್ವಿಸಿಷನ್ ಆಕ್ಟ್ ಅದೇ ಲೆಟರ್ ಆಧಾರದ ಮೇಲೆ ಅವ್ರು ತಗೊಂಡಂಥದ್ದು. ನೀವು ಈಗ ನೀವು ನಮ್ಮ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನೀವು ಮ್ಯಾನೇಜ್ ಮಾಡಿ ತಗೊಳ್ತೀರಿ. ಯಾವತ್ತೋ ಒಂದಿನ ಬಿಕಮ್ ಕೇಪಬಲ್ ಟು ಮ್ಯಾನೇಜ್. ಅವರು ಮ್ಯಾನೇಜ್ ಮಾಡಿ ಅಂತ ಕೊಡ್ಬೋದೇವಿಲ್ಲ, ನೀವು ಓನ್ ಮಾಡಿ ಅಂತ ಕೊಡೋದು. ದೇವಸ್ಥಾನ ಅವ್ರು ಓನ್ ಮಾಡೋಕ್ಕಾಗಲ್ಲ. ಅವರು ವೆಚ್ಚ ಕೊಟ್ಟಿರ್ಬೋದು ನಿರ್ವಹಣೆ ಮಾಡಿ ಅಂತ. ನಿರ್ವಹಣೆ ಈಗ ನಾನು ಅದರ ಬಗ್ಗೆ ಕಾಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ದೇವಸ್ಥಾನ ಹೇಗೆ ನಿರ್ವಹಣೆ ಆಗ್ತದೆ ಅಂತ ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಏನಾಗುತ್ತೆ ಅಲ್ಲಿ ಎಲ್ಲ ಅಂತ ನಮಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಯಾವಾಗಲೂ ಅದರ ಜೊತೆ ಹೋಗ್ತೀವಿ, ನಾವು ಹೋದಾಗ ಎಲ್ಲನೂ ಸರಿಯಾಗಿ ಕಾಣುತ್ತೆ. ಬಾಕಿ ಅಂತ ಏನಾಗುತ್ತೆ ಅಂತ ಬೇರೆ ಟೈಮಲ್ಲಿ ನಿಮ್ಗಳು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದ ಅದರ ಬಗ್ಗೆ ವಿಚಾರ ಬೇಡ. ಅದಕ್ಕೋಸ್ಕರ ಹೇಳ್ತಾರೆ ತಾವು ನಿರ್ವಹಣೆ ಮಾಡ್ಲಿಕ್ಕೆ ಒಂದು ವೇಳೆ ನ್ಯಾಯಾಲಯ ಮತ್ತು ಸರ್ಕಾರ ತಮಗೆ ವಹಿಸ್ಕೊಟ್ರೆ ಖಂಡಿತ ನಿರ್ವಹಣೆ ಮಾಡೋಕ್ಕೆ ತಯಾರಿದೆ. ನಮಗೆ ಬರೀ ನಮಗೆ ದೇವಸ್ಥಾನದಲ್ಲಿ ಅದು ಹೆಂಗೆ ನಡ್ಕೊಂಡು ಹೋಗ್ತಿದೆ ಅದು ನಡ್ಕೊಂಡು ಹೋಗಬೇಕು ಅನ್ನೋ ಒಂದೇ ಉದ್ದೇಶ ಇತ್ತು. ಇನ್ಯಾವ ಇದು ನಮಗಿಲ್ಲ. ನಾವು ಇಲ್ಲಿ ತನಕ ನಾವು ಏನು ನಡ್ಸ್ಕೊಂಡು ಬಂದಿರೋದ್ರೆ ಯಾವುದ್ರಲ್ಲೂ ಹಿಂದೆ ಹೇಗೆ ನಮ್ಮ ಪೂಜೆ ಹಿಂದೆ ಏನು ಮಾಡ್ಕೊಟ್ಟಿದ್ರು ಅದೇ ಇದರೊಳಗಡೆ ನಾವು ಹೋಗ್ತಾ ಇದ್ದೀವಿ. ಎಲ್ಲ ದೇವಸ್ಥಾನಕ್ಕೂ ಒಂದು ಇದಿದೆ, ಇಲ್ಲಿ ನಡಿಬೇಕು ಇಲ್ಲಿ ನಡಿಬೇಕು ಅಂತ. ಅಷ್ಟಿಟ್ಟು ನಾವು ಆ ದಾರಿ ಬಿಟ್ಟು ಬೇರೆ ಹೋಗಲ್ಲ. ಈ ಡೆವಲಪ್ಮೆಂಟು ಅದು ಅಲ್ಲಿ ಹೊಡೆದು ಇಲ್ಲಿ ಹೊಡೆದು ಅದಕ್ಕೆ ನಾವು ಅದು ಸ್ಪೆಕ್ಯುಲೇಷನ್ ನೀವು ಕೇಳ್ತಿರೋ ಪ್ರಶ್ನೆ. ಅದು ನಾವು ಬೆಟ್ಟ ಉಳಿಸ್ಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ. ಬೆಟ್ಟ ಅಂದರೆ ಬೆಟ್ಟ ಹಾಗೆ ಉಳಿಸ್ಕೋಬೇಕು. ಈಗ ಎಲ್ಲ ನೀವು ನೋಡ್ತಾ
ಯಾಕಂದ್ರೆ ಸರ್ವೆ ನಂಬರ್ 4 ಸಾರಿಗೆ ಸರ್ಕಾರಿ ಖರಾಬು ಅಂತ ಇತ್ತು ಅಂತೇಳಿ ಅದು ನಿಮ್ಮ ಖಾಸಗಿ ಎಲ್ಲ ಕೊಡ್ತಾ ಚಾಮುಂಡೇಶ್ವರಿ ಪ್ರಾಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪೇನಾಗಿದೆ, ಏನೆಲ್ಲ ಘಟನೆಗಳು ಈಗ ಇನ್ನು ಇನಿಷಿಯಲ್ ಸ್ಟೇಜ್ ನಾವು ಅವರು ಆ್ಯಕ್ಟ್ ಮಾಡಿದ್ದನ್ನು ಕ್ವೆಶನ್ ಮಾಡಿದ್ವಿ. ಅದರದ್ದು ನೋಟ್ ಬೇಕಾದ್ರೆ ನಾನು ಕಾಪಿ ಕೊಡ್ತೀನಿ, ನೀವು ಹಂಗೆ ಇನ್ನೂ ಕನ್ಫ್ಯೂಷನ್ ಇದೆ ಅಂತ ನೀವು ಶೇರ್ ಮಾಡಿಬಿಟ್ಟು ಫ್ಯಾಕ್ಟ್ಸ್ ಇದೆ ನಾವು ಯಾವ ಥರ ಮಾಡಿದ್ದೀವಿ ಅಂತ. ಅದೇನು ಅಂದರೆ ಅದ್ರ ಮುಂದೆ ಅವ್ರ ಆ್ಯಕ್ಟನ್ನು ನಾವು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದ್ದೀವಿ. ಯಾಕೆ ಅಂದರೆ ಇದು ಚಾಮುಂಡೇಶ್ವರಿ ಇದು ನಿಮಗೆ ಕೊಟ್ಟರೆ ಗೊತ್ತಾಗುತ್ತೆ. ಅದು ಇಟ್ ಇಸ್ 1950 ಇದರಲ್ಲಿ ಆಕ್ಸೆಷನ್ ಟ್ರೀಟಿ ಆದಾಗ ಮೈಸೂರು ರಾಜ್ಯನ ಸಾರ್ವಭೌಮ ಪಡೆದುಬಿಟ್ಟು ಭಾರತ ದೇಶಕ್ಕೆ ವಿಲೀನ ಮಾಡೋ ಟೈಮಲ್ಲಿ ಅವ್ರ ಆಸ್ತಿಗಳದ್ದು ಇವರು ಎಂಟೈರ್ ರಾಜ್ಯನೇ ಅದನ್ನು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಎಲ್ಲ ಗೊತ್ತಿದೆ. ಆ ಸಮಯದಲ್ಲಿ ಅವರು ಲಿಸ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಯಾವ್ಯಾವುದು ಅಂತ ಕೇಳಿದ್ರಿಂದ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಪಬ್ಲಿಷ್ ಮಾಡಿದ್ದು ಒಳಗಡೆ ನಮ್ಮ ಚಾಮುಂಡಿ ಬೆಟ್ಟ ಕೂಡ ಸಿಗುತ್ತೆ. ಅದು ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟಲ್ಲಿದೆ, ನಿಮಗೆ ಗೊತ್ತಾಗುತ್ತದೆ. ಆ ಇದರ ಮೇಲೆ ಇದರ ಬಗ್ಗೆ ಹಿಂದೆ ಕೂಡ ನಮ್ಮ ಹಸ್ಬೆಂಡ್ ಇದ್ದಾಗಲೇ ಮುಜರಾಯಿ ಇದು ಮಾಡಿದಾಗ ಒಂದು ಕೇಸ್ ಇತ್ತು. ಅದನ್ನು ಅವರು 2001 ಹಾಕಿದ್ರು. ಅದಿನ್ನೂ ಪೆಂಡಿಂಗ್ ಇದೆ. ಅದನ್ನು ನಾವು ಈಗ 22ರಲ್ಲಿ ಅದನ್ನು ತಿರ್ಗಾ ತಗೊಂಡು ರಿವೈವ್ ಮಾಡೋ ಟೈಮಲ್ಲಿ ಅದು ವೈಲ್ ಕೇಸ್ ಸ್ಟಿಲ್ ಪೆಂಡಿಂಗ್. ಇವರು ಈ ಪ್ರಾಧಿಕಾರ ಮಾಡಿದ್ದಾರೆ. ಅದನ್ನು ಕ್ವೆಶ್ಚನ್ ಮಾಡಿ ಪ್ರಾಧಿಕಾರ ಮಾಡಿರೋದು ಈ ಎಲ್ಲ ಕೆಲವೆಲ್ಲ ಅಲ್ಲಿ ಪಾಯಿಂಟ್ಸ್ ತಗೊಂಡು ಅದರ ಬಗ್ಗೆ ನಾರ್ಮಲ್ ಲೀಗಲ್ ಅಡ್ವೈಸ್ ಅವ್ರು ಏನು ಅಡ್ವೈಸ್ ಮಾಡಿದ್ದಾರೆ ಅದರ ಮೇಲೆ ಇದು ಕಾನೂನಾತ್ಮಕ ಆಗಿಲ್ಲ, ಇದಕ್ಕೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನಾವು ಸ್ಟ್ಯಾಂಡ್ ತಗೊಂಡಿದ್ದೀವಿ. ಅದರಲ್ಲಿ ನನಗೆ ಈಗ 26ನೇ ತಾರೀಕು ಮೊದಲನೇ ವಾರ ಬರುತ್ತೆ. ಅಲ್ಲಿ ಒಂದು ಸರ್ಕಾರದವರು ಶಾರ್ಟ್ ಡೇಟ್ ಕೊಡಿ ಅಂತ ಕೇಳೋದಕ್ಕೆ ಅವರು 1ನೇ ತಾರೀಕೆ ಕೊಟ್ಟಿದ್ದಾರೆ, 30ನೇ ತಾರೀಕು ಕೊಟ್ಟು ಅನಿಸುತ್ತೆ. ಆ ಇದರೊಳಗಡೆ ನಮಗೆ ಪ್ರಾಧಿಕಾರ ಇದು ಸ್ಟೇಟಸ್ಗೂ ಅಲ್ಲ, ಅದು ಪ್ರಾಧಿಕಾರ ಎಫೆಕ್ಟ್ ಇಲ್ಲ ಅಂತ ಆರ್ಡರ್ ಇದೆ. ಸೊ ಅಂದರೆ ಪ್ರಾಧಿಕಾರ ಇಸ್ ನಾಟ್ ಆ್ಯಸ್ ಆಫ್ ನೌ ನಾಟ್ ರೆಕಗ್ನೈಸ್. ಅದೇ ಆರ್ಡರ್ನ 2ನೇ ತಾರೀಕು ತಿರ್ಗಾ ಕನ್ಫರ್ಮ್ ಮಾಡಿದ್ದಾರೆ. ಆ ಆರ್ಡರ್ ಕಾಪಿ ನಿಮ್ಮ ಹತ್ರ ಇದೆ ಅಂದ್ಕೊಂಡಿದ್ದೀನಿ. ಆರ್ಡರ್ ಕಾಪಿ
ಇರ್ಬೋದು ಅಂತ ಅದರ ಪ್ರಕಾರ ಸ್ಟ್ಯಾಂಡ್ಸ್ ಅಟ್ ದಟ್ ಪಾಯಿಂಟ್. ಇವತ್ತಿನ ದಿನ ಪ್ರಾಧಿಕಾರ ಎಫೆಕ್ಟಲ್ಲಿ ಇಲ್ಲ ಅಂತ ನಮ್ಮದು ಸ್ಟ್ಯಾಂಡ್. ಮೇಡಮ್ ಈಗ